ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ RRB ALP ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ಗೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಅದ್ರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಸೆಲೆಕ್ಷನ್ ಪ್ರಾಸೆಸ್ಸು, ಅದರಲ್ಲಿ CBT1, CBT2, CBAT ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಇದೆಲ್ಲ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಾದಮೇಲೆ CBT1 ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್, CBT2 ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್, CBAT ಮತ್ತು ಈ ಎಕ್ಸಾಮ್ಗಳಿಗೆ ಯಾವ ಬುಕ್ಸ್ ಮತ್ತು ಯಾವ ವೀಡಿಯೋಸ್ನ ನೋಡಿ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ RRB ALP ಪೋಸ್ಟ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಫಸ್ಟು ಎಜುಕೇಷನ್ ಎಲಿಜಿಬಿಲಿಟಿ ನೋಡೋಣ. ಸೊ ನಿಮ್ಮದು ITI ಇಲ್ಲಿ ಟ್ರೇಡ್ಸ್ ಇದೆಯಲ್ಲ, ಇದರಲ್ಲಿ ಯಾವುದ್ರಲ್ಲಾರು ಮಾಡಿದರೂ ಓಕೆ, ನೀವು ಅಪ್ಲೈ ಮಾಡ್ಬೋದು. ಅಥವಾ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ ಇದನ್ನು ಕೂಡ ಮಾಡಿದ್ರೂ ಅಪ್ಲೈ ಮಾಡ್ಬೋದು. ಅದು ಇದೇ ಟ್ರೇಡಲ್ಲಿ ಮಾಡಿರಬೇಕು. ITI ಟ್ರೇಡ್ಸ್ ಇದೆಯಲ್ಲ, ಅದರಲ್ಲೇ ಯಾವುದ್ರಲ್ಲರೂ ಒಂದು ಟ್ರೇಡಲ್ಲಿ ಮಾಡಿದರೆ ಅಪ್ಲೈ ಮಾಡ್ಬೋದು. ಅಥವಾ 3 ವರ್ಷ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಮಾಡಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಇವು 4ರಲ್ಲಿ ಯಾವುದ್ರಲ್ಲಾರು ಒಂದರಲ್ಲಿ ಮಾಡಿದರೂ ಅಪ್ಲೈ ಮಾಡ್ಬೋದು. ಇನ್ನು ಡಿಗ್ರಿ ಇನ್ ಇಂಜಿನಿಯರಿಂಗ್ ಅದು ಮಾಡಿದರೂ ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ಎಲಿಜಿಬಿಲಿಟಿ ನೋಡೋದಾದರೆ ಇಲ್ಲಿ ಕ್ಯಾಟಗರಿ ವೈಸ್ನ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನೋಟಿಫಿಕೇಷನಿಂದ ದೊಡ್ಡದಾಗಿರುತ್ತಲ್ಲ, ಅದನ್ನ ಸಮ್ಮರೈಸ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ. ಜನರಲ್ ಬಂದು 18ರಿಂದ 30 ಏಜ್ ಒಳಗಿರಬೇಕು, ಆಗಿದ್ದರೆ ಅಪ್ಲೈ ಮಾಡ್ಬೋದು. ಇನ್ನು OBC ನಾನ್ ಕ್ರೀಮಿ ಲೇಯರ್ 18ರಿಂದ 33. ಇನ್ನು SC ST ಬಂದು 18ರಿಂದ 35 ಏಜು, ಇಷ್ಟರೊಳಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು. ಅಂದರೆ ನಿಮ್ಮದು ಬೈನಾಕ್ಯುಲರ್ ವಿಷನ್, ಕಲರ್ ವಿಷನ್, ನೈಟ್ ವಿಷನ್ ಇದೆಲ್ಲದು ಕೂಡ ಕರೆಕ್ಟಾಗಿರಬೇಕು. ಮತ್ತು ಹೈಟ್, ವೆಯ್ಟ್ ಇದನ್ನೆಲ್ಲ ನೋಡ್ತಾರೆ. ಅದೆಲ್ಲ ಕರೆಕ್ಟಾಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋದು. ಮೇಯ್ನ್ ನಿಮ್ಮದು ವಿಷನ್ ಕರೆಕ್ಟಾಗಿರಬೇಕು. ಇನ್ನು PWD ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇರಲ್ಲ, ಏಕೆಂದರೆ ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರೋದ್ರಿಂದ. ಸೊ ಅದಕ್ಕೆ ಫಿಸಿಕಲಿ ಫಿಟ್ ಇದ್ದರೆ ಮಾತ್ರ ತಗೊತಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವರಿಗೆ ಕಷ್ಟ ಆಗ್ಬೋದು, ಲೈಕ್ ಏನಾದ್ರು ಪ್ರಾಬ್ಲಮ್ ಬಂದಾಗ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದು ನೋಡೋದಾದರೆ ಇಲ್ಲಿ 5 ಸ್ಟೇಜಸ್ ಇರುತ್ತೆ. ಫಸ್ಟು CBT1, ಅದು ಬಂದು 75 ಕ್ವಶನ್ ಟೆಸ್ಟ್ ಇರುತ್ತೆ. ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಆಫ್ ಕರೆಂಟ್ ಅಫೈರ್ಸ್ ಇದ್ರ ರಿಲೇಟೆಡ್ 1 ಗಂಟೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇನ್ನು CBT2 ಎಕ್ಸಾಮ್ ಇರುತ್ತೆ. ಇದರಲ್ಲಿ ಪಾರ್ಟ್ A, ಪಾರ್ಟ್ B 2 ಇರುತ್ತೆ. ಪಾರ್ಟ್ ಎಲ್ಲಿ 100 ಕ್ವಶನ್ ಇರುತ್ತೆ. ಇನ್ನು ಪಾರ್ಟ್ B ಬಂದು 75 ಕ್ವಶನ್ ಇರುತ್ತೆ. ಟೋಟಲ್ 2.5 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ, 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು 3ನೇ ಸ್ಟೇಜ್ ಬಂದು CBAT ಎಕ್ಸಾಮ್. ನೀವು CBT2 ಅಲ್ಲಿ ಸೆಲೆಕ್ಟ್ ಆದರೆ ಮಾತ್ರ CBAT ಎಕ್ಸಾಮ್ ಕೊಡ್ತಾರೆ. ಇದು ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಿರುತ್ತೆ. ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇವೆಲ್ಲದರಲ್ಲೂ ನೀವು ಕ್ವಾಲಿಫೈ ಆದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು CBT1 ಸಿಲೆಬಸ್ನ ನೋಡೋದಾದರೆ ಇಲ್ಲಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸ್ ಇದೆಲ್ಲ ಇದೆ. ಇದು ನೋಟಿಫಿಕೇಷನಲ್ಲೇ ಡೀಟೇಲ್ಸ್ನ ಕೊಟ್ಟಿದ್ರು. ಅದನ್ನೇ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ, ಜಸ್ಟ್ ವೀಡಿಯೋನ ಪಾಸ್ ಮಾಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಈ ಥರ ಟೇಬಲ್ ಫಾರ್ಮಲ್ಲಿ ಮಾಡಿದ್ದೀನಿ. ಇದನ್ನ ಪಾಸ್ ಮಾಡ್ಕೊಂಡು ಒಂದು ಸಲ ನೋಡ್ಕೊಳ್ಳಿ. ಮತ್ತು ಇದ್ರದ್ದು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ಪ್ರಿಂಟ್ ಬೇಕಾದ್ರೂ ತಗೊಂಡು ಇದೇ ರೀತಿ ಪ್ರಿಪೇರ್ ಆಗಿ. ಇನ್ನು CBT2 ಸಿಲೆಬಸ್ನ ನೋಡೋದಾದರೆ ಈ ಥರ ಇದೆ. ಇಲ್ಲಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮತ್ತು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದ್ರ ರಿಲೇಟೆಡ್ ಇರುತ್ತೆ. ಇದ್ರದ್ದು ಟಾಪಿಕ್ಸ್ ಎಲ್ಲ ಇಲ್ಲಿದೆ ನೋಡಿ, ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಪಾರ್ಟ್ B ಸಿಲೆಬಸ್ ಬಂದು ನೀವು ಯಾವುದು ಆಗ್ತಿರ್ತೀರಾ ಅದ್ರ ಮೇಲೆ ಇರುತ್ತೆ. ಅಂದರೆ ಲೈಕ್ ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಮಾಡಿದರೆ ಅದ್ರ ರಿಲೇಟೆಡ್. ಇನ್ನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದರೆ ಅದ್ರ ರಿಲೇಟೆಡ್. ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದರೆ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅದು ಯಾವ್ಯಾವ ಟಾಪಿಕ್ ಇದೆ ಅಂತ ಇಲ್ಲಿದೆ. ಆಲ್ಮೋಸ್ಟ್ ನಾನು ಇದು dgt.government.in ಆ ವೆಬ್ಸೈಟಲ್ಲಿ ಕೊಟ್ಟಿದ್ದು ಇನ್ಫಾರ್ಮೇಷನ್. ಇದು ಕಂಪ್ಲೀಟ್ ಇಲ್ಲ ಅಂದ್ರೂ ಕೂಡ ಆ ವೆಬ್ಸೈಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ನೋಡ್ಕೊಳ್ಳಿ. ಇನ್ನು ನಿಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸಿಗುತ್ತೆ, ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳು ಅದೆಲ್ಲ ಸಿಗುತ್ತೆ. ಸೊ ಅದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೇನಾದರೂ ನೀವು ITI ಅವರಾಗಿದ್ದರೆ ಪಾರ್ಟ್ B ಸಿಲೆಬಸ್ ಬಂದು ಈ ಥರ ಇರುತ್ತೆ. ಫಿಟ್ಟರ್ಗೆ ಇದು, ಇನ್ನು ಎಲೆಕ್ಟ್ರಿಷಿಯನ್ಗೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಡೀಸೆಲ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಸ್ಟ್, ಟರ್ನರ್, ವೆಲ್ಡರ್, ವೈರ್ಮ್ಯಾನ್, ರೆಫ್ರಿಜರೇಷನ್ ಆ್ಯಂಡ್ AC ಮೆಕ್ಯಾನಿಕ್, ಪ್ಲಂಬರ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಮಿಲ್ವ್ರೀಟ್ ಮೇಂಟೆನೆನ್ಸ್ ಮೆಕ್ಯಾನಿಕ್
ಇವ್ರಿಗೆಲ್ಲ ಈ ಥರ ಸಿಲೆಬಸ್ ಇರುತ್ತೆ. ಇದು ಸ್ವಲ್ಪ ನಿಮ್ಗೆ ಈಸಿ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಇಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಡೀಟೈಲ್ಡ್ ಆಗಿ ಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ನೋಡಬೇಕಿರುತ್ತೆ. ಈ ವೆಬ್ಸೈಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೋಗಿ ನಿಮಗೆ ಡೀಟೈಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು CBT 1 ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಏನೇನು ಬುಕ್ಸು ಮತ್ತು ಯಾವ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡಿಕೊಂಡ್ರೆ ಪ್ರಿಪ್ರೇಷನ್ಗೆ ಈಸಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ನೀವು ಸಬ್ಜೆಕ್ಟ್ ವೈಸ್ ಪ್ರಿಪೇರ್ ಆಗಬೇಕು ಅಂದರೆ ಈ ಬುಕ್ಸ್ಗಳು ಮತ್ತು ಆ ಸಬ್ಜೆಕ್ಟ್ಗೆ ಈ ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡ್ಬೋದು. ಇದು ಸುಮ್ಮನೆ ನಾನು ಹಾಗೆ ಹೇಳ್ತಿಲ್ಲ. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳು ಮತ್ತು ವೆಬ್ಸೈಟ್ಸ್ಗಳಿರುತ್ತಲ್ಲ, ಅದರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇದು ಮಾಡಿದ್ದೀನಿ. ಇಲ್ಲಿ ನೋಡಿ, ಅಡ್ಡಾ 247 ಇವೆಲ್ಲ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳು. ಅನ್ಅಕಾಡೆಮಿ, ರೈಲ್ವೇಸ್, ಎಕ್ಸಾಂಪೂರ್, ವೈಫೈ ಸ್ಟಡಿ, ಇವ್ರುಗಳು ರೆಕಮೆಂಡ್ ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಯಾವ್ದು ಕಾಮನ್ ಇರುತ್ತೆ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಈ ಥರ ಟೇಬಲ್ ಫಾರ್ಮ್ ಮಾಡಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದ್ರ ರಿಲೇಟೆಡ್ ನೀವು ಸಬ್ಜೆಕ್ಟ್ ವೈಸ್ ಏನಾದ್ರು ಪ್ರಿಪೇರ್ ಆಗಬೇಕು ಅಂದರೆ ಈ ಥರ ಬುಕ್ಸ್ಗಳು ಮತ್ತು ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡ್ಬೋದು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಈ ಬುಕ್ಗಳು, ಈ ಯೂಟ್ಯೂಬ್ ಚಾನಲ್. ಇನ್ನು ಜನರಲ್ ಸೈನ್ಸ್ಗೆ ಈ ಬುಕ್ಗಳು, ಈ ವಿಡಿಯೋ. ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಇದು. ಇನ್ನೂ ಈಗ ಸಬ್ಜೆಕ್ಟ್ ವೈಸ್ ಬೇಡ, ನಾರ್ಮಲಾಗೆ ನಾವು ಪ್ರಿಪೇರ್ ಆಗ್ತೀವಿ ಅಂತ ಅನ್ನೋದಾದರೆ ಅಂಥವ್ರಿಗೆ ಇಲ್ಲಿದೆ ನೋಡಿ. ಅಂಥವರು ಕೂಡ ಈ ರೀತಿ ಇದಾಗ್ಬೋದು. ಇಲ್ಲಿ ಹಾಕಿದ್ದೀನಿ ನೋಡಿ, ಲೂಸ್ ಆ್ಯಂಡ್ ಜನರಲ್ ನಾಲೆಡ್ಜ್. ಇನ್ನು RRB ALP ಟೆಕ್ನಿಷಿಯನ್ ಸ್ಟೇಜ್ 1 ಸ್ಟೇಜ್ 2 ಎಕ್ಸಾಮ್ ಗೈಡ್. ಅರಿಯಂತ್ ಎಕ್ಸ್ಪರ್ಟ್. ಅರಿಯಂತ್ ಅವ್ರು ಗೊತ್ತಿರ್ಬೋದು ನಿಮಗೆ, ತುಂಬ ದೊಡ್ಡ ಪಬ್ಲಿಕೇಶನ್, ಒಳ್ಳೊಳ್ಳೆ ಬುಕ್ಸ್ನ ಮಾಡ್ತಾರೆ. RRB ALP ಆ್ಯಂಡ್ ಟೆಕ್ನಿಷಿಯನ್ ಸಾಲ್ವ್ಡ್ ಪೇಪರ್ಸ್. ಇನ್ನು ಜನರಲ್ ಸೈನ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್, ರೈಲ್ವೆ ಅಸಿಸ್ಟೆಂಟ್, ಲೋಕೋ ಪೈಲಟ್ ಪ್ರಾಕ್ಟೀಸ್ ವರ್ಕ್ ಬುಕ್. ಈ ಥರ ನೀವು ಯಾವ್ದಾದ್ರು ಒಂದು, ನಿಮ್ಗೆ ಯಾವ ಬುಕ್ ಇಷ್ಟ ಆಗುತ್ತೆ ಆ ಬುಕ್ನ ರೆಫರ್ ಮಾಡಿ. ಸೊ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಇನ್ನು CBT 2 ಎಕ್ಸಾಮ್ಗೆ ಯಾವ್ಯಾವ ಬುಕ್ಸು ಅಂತ ನೋಡಿದ್ರೆ ಇಲ್ಲಿದೆ ನೋಡಿ. ಸೊ ಈ ಬುಕ್ನ ನಾನು ಸುಮ್ಮನೆ ಹಂಗೆ ರೆಫರ್ ಅಂದರೆ ಹೇಳ್ತಿಲ್ಲ, ಯಾವ ಸೋರ್ಸಲ್ಲಿ ಅಂದರೆ ಯಾವ ವೆಬ್ಸೈಟಲ್ಲಿ ನೋಡಿ ಇಲ್ಲಿ ಹಾಕಿದ್ದೀನಿ ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ ಸೋರ್ಸ್ನ. ಈ RRB ALP ಟೆಕ್ನಿಷಿಯನ್ ಸ್ಟೇಜ್ 2ಗೆ ಇದು ಪಾರ್ಟ್ ಎಗೆ ಆಗುತ್ತೆ. ಈ ಥರ ಪಾರ್ಟ್ ಎಗೆ ಯಾವುದು, ಪಾರ್ಟ್ ಬಿಗೆ ಯಾವುದು, ಅದೆಲ್ಲ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದೆ. ನೀವು ಜಸ್ಟ್ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಇನ್ನು ಇಲ್ಲಿ ನೋಡಿ, ಸಬ್ಜೆಕ್ಟ್ ವೈಸ್ ಬುಕ್ಗಳನ್ನೂ ಕೂಡ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದು ಎಲ್ಲಿ ಅಂದರೆ DGT ವೆಬ್ಸೈಟಲ್ಲಿ ಏನು ರೆಕಮೆಂಡ್ ಮಾಡಿದ್ದಾರೆ ಅದನ್ನೇ ಹಾಕಿದ್ದೀನಿ. ಸೊ ಬೇರೆದೇನು ಹಾಕಿಲ್ಲ. ಸೊ DGT ಇದು ಗೌರ್ಮೆಂಟ್ ವೆಬ್ಸೈಟ್, ಅವ್ರಿಗೂ ಅಪ್ರೂವ್ ಮಾಡಿರೋ ಸಿಲೆಬಸ್ಸಲ್ಲೇ ಇವರು ಎಕ್ಸಾಮ್ ಪೇಪರ್ ಮಾಡೋದು. ಸೊ ಅವರು ಯಾವ್ದು ಅಪ್ರೂವ್ ಮಾಡಿದ್ದಾರೆ ಆ ಬುಕ್ಗಳನ್ನೇ ಇಲ್ಲಿ ರೆಕಮೆಂಡ್ ಮಾಡಿದ್ದೀನಿ ನೋಡಿ. ಮತ್ತು ಸೋರ್ಸ್ ಯಾವ ವೆಬ್ಸೈಟಲ್ಲಿ ನೋಡ್ಬಿಟ್ಟು ಹಾಕಿರೋದು ಅಂತ ಇಲ್ಲಿ ಕೊಟ್ಟಿದ್ದೀನಿ ಸೋರ್ಸಲ್ಲಿ. ಇನ್ನು CBT 2 ಇದಕ್ಕೆ ಯಾವ ಯೂಟ್ಯೂಬ್ ಚಾನಲ್ನ ನೋಡಿ ನೀವು ಪ್ರಿಪೇರ್ ಆಗ್ಬೋದು ಅಂತ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಮ್ಯಾಥಮೆಟಿಕ್ಸ್ಗೆ ಅಡ್ಡಾ 247, ಅನ್ಅಕಾಡೆಮಿ, ರೈಲ್ವೇಸ್, ಮ್ಯಾಥ್ಸ್ ಮಸ್ತಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಎಕ್ಸಾಂಪೂರ್, ವೈಫೈ ಸ್ಟಡಿ ಸ್ಮಾರ್ಟ್. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ GK ಟುಡೇ, ಸ್ಟಡಿ IQ, ಎಕ್ಸಾಂಪೂರ್ ಸೈನ್ಸ್. ಈ ಥರ ನೀವು ಯಾವುದಾದ್ರು ಇದು ಮಾಡ್ಬೋದು. ಇನ್ನು ಟೆಕ್ನಿಕಲ್ ಎಬಿಲಿಟಿಗೆ ಅನ್ಅಕಾಡೆಮಿ ಇಂಜಿನಿಯರಿಂಗ್, ಗೇಟ್ ಅಕಾಡೆಮಿ, ಲರ್ನ್. ಈ ಥರ ನೀವು ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ ತಗೊಂಡು ಅಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ಇನ್ನು CBAT ಸಿಲೆಬಸ್ ನೋಡೋದಾದರೆ ಈ ಥರ ಇರುತ್ತೆ. ಲೈಕ್ ಇದಕ್ಕೆ ಸ್ಪೆಸಿಫಿಕ್ ಸಿಲೆಬಸ್ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಏನು ಬೇಕಾದ್ರೂ ಇರ್ಬೋದು. ಅಲ್ಲಿ ಏನೇನು ಸೆಕ್ಷನ್ಸ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಇದ್ರ ರಿಲೇಟೆಡ್ ನೀವು ಯಾವುದಾದ್ರು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ, ದೊಡ್ಡವ್ರದ್ದು ಲೈಕ್ ಕೋಚಿಂಗ್ ಸೆಂಟರ್ಸ್ದು ಯೂಟ್ಯೂಬ್ ಚಾನಲ್ ಇರುತ್ತಲ್ಲ ಅವ್ರುಗಳು ನೋಡಿ, ಅವ್ರುಗಳು ಸ್ವಲ್ಪ ಇನ್ನೂ ಡೀಟೈಲಾಗಿ ಕೊಡ್ತಾರೆ. ಲೈಕ್ ಇದರಲ್ಲಿ ಏನೇನಿರುತ್ತೆ ಅಂದರೆ ಮೆಮೊರಿ ಟೆಸ್ಟ್, ಡೈರೆಕ್ಷನ್ ಟೆಸ್ಟ್, ಡೆಪ್ತ್ ಪರ್ಸೆಪ್ಷನ್ ಟೆಸ್ಟ್, ಅಬ್ಸರ್ವೇಷನ್ ಪವರ್, ಸ್ಪೀಡ್ ಟೆಸ್ಟ್, ಇದೆಲ್ಲ ಇರುತ್ತೆ. ಸೊ ಇದು ಒಂದು 3rd ಸ್ಟೇಜ್ ಆಗಿರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲೆಲ್ಲ ನೀವು ಪಾಸ್ ಆದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಯಾಕೆಂದರೆ 9,970 ವ್ಯಾಕೆನ್ಸಿಗಳಿದೆ. ಸೊ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.